ತಲೆಮಾರುಗಳಿಂದ ವಾಸವಿದ್ದ 4 ಹಂದಿ ಜೋಗಿ ಕುಟುಂಬ ಬೀದಿ ಪಾಲಾಗಿದೆ. ಜೆಸಿಬಿ ಯಂತ್ರದ ಮೂಲಕ ವಾಸದ ಗುಡಿಸಲನ್ನ ನೆಲಸಮ ಮಾಡಲಾಗಿದೆ. 4 ದಿನಗಳಿಂದ ಬೀದಿ ಬದಿಯಲ್ಲಿ ವಾಸ ಮಾಡುತ್ತಿರುವಂತಹ ಬಡ ಕುಟುಂಬ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೊರಳವಾಡಿ ಹೊಸೂರಿನಲ್ಲಿ ಒಂದು ಘಟನೆ ನಡೆದಿದೆ. ಬಿಳಿಗೆರೆ ಪೊಲೀಸರು ಜಮೀನಿನ ಮಾಲೀಕನ ದುಂಡಾವರ್ತನೆಯ ಆರೋಪ ಕೇಳಿಬರ್ತಾ ಇದೆ. ಸಾಮೂಹಿಕ ಆತ್ಮಹತ್ಯೆಗೆ ಹಂದಿ ಜೋಗಿ ಕುಟುಂಬ ಇದೀಗ ನಿರ್ಧರಿಸಿದೆ. ಜಮೀನು ನಮ್ಮದು ಎಂತ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿರುವಂತ ಶಿವಾನಂದ, ರಾತ್ರೋರಾತ್ರಿ ಗುಡಿಸಲು ನೆಲಸಮ ಮಾಡಿರುವಂತ ಶಿವಾನಂದ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪಾಪ ಸುಮಾರು ತಲೆಮಾರುಗಳಿಂದ ಇಲ್ಲೇ ವಾಸ ಆಗಿದ್ರಂತೆ. ಆದರೆ ಇದೀಗ ಇವರನ್ನ ಜಾಗ ಖಾಲಿ ಮಾಡಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಜಮೀನಿನ ಮಾಲೀಕ ದುಂಡಾವರ್ತನೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿದೆ. ಈಗ ಸಾಮೂಹಿಕ ಆತ್ಮಹತ್ಯೆಗೆ ಹಂದಿ ಜೋಗಿ ಕುಟುಂಬದವರು ನಿರ್ಧರಿಸಿದ್ದಾರೆ. ಈಗ ಸದ್ಯಕ್ಕೆ ರಸ್ತೆಯಲ್ಲೇ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ರಾತ್ರೋರಾತ್ರಿ ಗುಡಿಸಲನ್ನು ನೆಲಸಮ ಮಾಡಿಬಿಟ್ಟಿದ್ದಾರೆ. ಇದರಿಂದ ಎಲ್ಲಿಗೆ ಹೋಗೋದು, ಏನು ಮಾಡೋದು, ಮಗುನೂ ಇದೆ, ನಾವು ಎಲ್ಲಿಗೆ ಹೋಗೋಕ್ಕಾಗತ್ತೆ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. 4 ಹಂದಿ ಜೋಗಿ ಕುಟುಂಬದವರನ್ನು ಈ ರೀತಿಯಾಗಿ ಅಲ್ಲಿಂದ ಕಳಿಸಲಾಗಿದೆ. ಜೆಸಿಬಿ ಯಂತ್ರದ ಮೂಲಕ ವಾಸದ ಗುಡಿಸಲನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಈ ಥರ ನಮ್ಮನ್ನು ಇದಕ್ಕಿದ್ದ ಹಾಗೇನೆ ಹೋಗಿ ಅಂತ ಹೇಳಿದ್ರೆ ಎಲ್ಲಿ ಹೋಗೋದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಊರಲ್ಲಿ ಎಲ್ಲೋ ಒಂದು ಕಾಡ್ಗೆ ಹಾಕ್ಬಿಟ್ರ ಆ ಕಾಡಲ್ಲಿ ಹಂದಿ ಮೇಯ್ಸೋಕ್ಕಾಗಲ್ಲ. ನಮ್ಮ ಜೀವನ ಎಲ್ಲೂ ಮಾಡೋದು, ನಮ್ಮ ತಾವು ಏನೂ ಇಲ್ಲ. ಜೀವನ ಮಾಡೋಕ್ಕೆ ಜೀವನ ಮಾಡೋದು ಭಾರಿ ಕಷ್ಟ ಆಗೋದು. ದೂರ ಬರ ಹಾಕ್ಬಿಟ್ರ ಕೆಲಸ ಬದುಕು ಹೋಗೋಕ್ಕೂ ನಮ್ಗೆ ಆಗಲ್ಲ. ನಮ್ಗೊಂದು ಹಂದಿ ಮೇಯ್ಸ್ಕೊಂಡು ಒಂದು ಹೊಸ ಮೇಯ್ಸೋಣ ಹಾಲು ಹಾಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮ್ಗೆ ಮತ್ತೆ ಇನ್ನೇನು ಬರೋಲ್ಲ. ನಮಗೇನೋ ನ್ಯಾಯ ಕೊಡಿಸ್ಬೇಕು. ನಮ್ಗೆ ನ್ಯಾಯ ಬೇಕು. ನಾವು ಇದ್ದೀವಿ, ಇಷ್ಟೊಂದು ನಮ್ಮ ದುಡ್ಡು ಕೊಟ್ಟಿದ್ದೀವಿ, ನಮ್ಗೆ ಇಷ್ಟು ಮೋಸನೂ ಆಗೈತೆ, ನಮ್ಗೆ ಇಷ್ಟು ದೌರ್ಜನ್ಯನೂ ಮಾಡವ್ರೆ, ಇಷ್ಟು ಭಯ ಪಡಿಸವ್ರೆ. ಅದಕ್ಕೆಲ್ಲ ನಮ್ಗೆ ನ್ಯಾಯ ಬೇಕು. ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲೇ ಕೊಡ್ತಾ ಇದ್ವಿ. ಅದೇ ಇದ್ದು ಬದುಕಿದ್ದು ಈಗ ಏನು ಪ್ರಯೋಜನ ಇಲ್ಲ. ಈ ಬೀದಿಗೆ ಬಂದಾಯ್ತು, ರೋಡಲ್ಲಿ ಬಿದ್ದಿದ್ವಿ. ಹಿಂಗೆ ಬಿದ್ದಿರೋದು ಒಂದೇ, ಸತ್ತಿರೋದು ಒಂದೇ. ಸಾಯೋದೇ ಒಳ್ಳೇದು. ನಾವು ಸತ್ತೇ ಹೋಯ್ತೀವಿ. ಅವ್ರ ಹೆಸರೇ ಬರ್ದಿಟ್ಟು ಕೊಡ್ಸಾಯ್ತು. ಪೊಲೀಸ್ನವ್ರು ನಾವು ಪೊಲೀಸ್ನವ್ರ ಹತ್ರ ಬೇಡ್ಕೊಂಡ್ರು ಅವರು ಕೇಳಲಿಲ್ಲ. ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ಅಂದರೂ ಕೊಡಲಿಲ್ಲ. ಅವ್ರ ಹೆಸರೇ ಬರ್ದಿಟ್ಬಿಟ್ಟು ಸಾಯ್ತೀವಿ. ಅವರೇ ಅನ್ಬೋದು. ಊರಲ್ಲಿ ಎಲ್ಲೋ ಒಂದು ಕಾಡ್ಗೆ ಹಾಕ್ಬಿಟ್ರ ಆ ಕಾಡಲ್ಲಿ ಹಂದಿ ಮೇಯ್ಸೋಕ್ಕಾಗಲ್ಲ. ನಮ್ಮ ಜೀವನ ನಮ್ಮ ಅಕ್ಕ ಇಲ್ಲೇ ಮದುವೆ ಮಾಡಿ ಅವಳು ಮಕ್ಕಳು ಇತ್ತಿದ್ದಾಳೆ. ಇಲ್ಲೇ ಇದ್ದದು. ನಮ್ಮ ಅತ್ತ ಇಲ್ಲೇ ಸತ್ತದು, ನಮ್ಮ ಮಾವನು ಇಲ್ಲೇ ಸತ್ತದು. ಇಲ್ಲೇ ಇದ್ದು ಅವರು ಒಂದು ಸ್ವಲ್ಪ ದುಡ್ಡು ಕೊಡಿ, ನಮ್ಮ ಇಲ್ಲಿ ಜಾಗ ಬರ್ಕೊಡ್ತೀನಿ ಅಂದರು. 50,000 ಈಸ್ಕೊಂಡ್ರು. ಇಲ್ಲೇ ಇರಿ ಅಂತ, ನೀವು ಎಲ್ಲಿ ಹೋಗಬೇಡಿ, ಇಲ್ಲೇ ಇರಿ ಅಂದರು. ಅವರು ಬರೋದು, ಕೆಲಸ ಮಾಡೋದು, ಮಕ್ಕಳು ಮರಿಯೆಲ್ಲ ಅಲ್ಲಿಯೇ. ನೀವು ಎಲ್ಲೂ ಹೋಗಬೇಡಿ ಅಂದ್ಬಿಟ್ಟು 50,000 ಇಸ್ಕೊಂಡ್ರಿ ಸರ್. ಈಗ ನಮ್ಮನ್ನ ಹೋಗು ಅಂತಾರೆ. ಎಲ್ಲಿಗೆ ಹೋಗೋದು ಸರ್? ನಮ್ಮ ಮಕ್ಕಳು ಮರಿಯೆಲ್ಲ ಇಲ್ಲೇ ಹುಟ್ಟಿದವರು, ಎಲ್ಲ ಇಲ್ಲೇ ಇದ್ದರು. ಇಷ್ಟು ದಿನ ಇದು ಮಾಡ್ಕೊಂಡು ಇದು ಮಾಡಿ ಮಾಡೋಕ್ಕಾಗಲ್ಲ. ಈಗ ಅದೆಲ್ಲ ಬೀದಿ ಬಿಟ್ಬಿಟ್ರು. ಮೊದಲೆಲ್ಲ ಹೊಡೆದಾಕ್ಬಿಟ್ರು. ಮನೆಯೆಲ್ಲ ಹೊಡೆದಿದ್ದೆ ಎಲ್ಲ ಜೀಪ್ ಬಂದು ಮಾಡ್ಬೇಕು. ಮಕ್ಕಳು ಮರಿ ಎಲ್ಲ ತಳ್ಳಿಬಿಟ್ಟು ಆವಾಗ ಹೊಡೆದಾಕ್ಬಿಟ್ಟು ನಾವು ಕೇಸ್ ಹಾಕೊಂಡಿದ್ವಿ. ನನ್ನ ಮಕ್ಕಳೆಲ್ಲ ಹೊಡೆದು ಬಡ್ದು ಅವರು ಇದು ಮಾಡಿದ್ರಲ್ಲ, ಆವಾಗ ನಾವು ಕೇಸ್ ಹಾಕೊಂಡು ಈಗ ನಮ್ಮ ಆಯಿತು. ಇವಾಗ ಅವ್ರು ನಿಮ್ಮ ಕೇಸ್ಗೆ ಹೋಗ್ಬೇಡಿ, ಎಲ್ಲಿ ಹೋಗ್ಬೇಡಿ, ಜಾಗ ಕೊಡಿ. ಎಲ್ರಿಗೂ ನಮಸ್ಕಾರ. ಏನು ಈ ಒಂದು ಅಹಿತರದಾದ ಘಟನೆ ನಡೆದಿದೆ, ಇದರ ವಿಚಾರವಾಗಿ ನಮ್ಮ ನಿಕಟಪೂರ್ವ ಶಾಸಕರಾದ ಹರ್ಷವರ್ಧನ್ ಸಾಹೇಬರಿಗೆ ನಾವು ವಿಚಾರ ತಿಳಿಸಿದಾಗ ಅವರು ಹೋಗಿ ಮುಂದೆ ಏನಾಗಿದೆ, ಅಲ್ಲಿ ವಾಸ್ತುಸ್ಥಿತಿ ಏನಾಗಿದೆ ಅಂತ ನೋಡ್ಕೊಂಡು ಬನ್ನಿ. ತದನಂತರ ನಾವು ಒಂದು ಅವ್ರಿಗೇನು ಸಹಾಯ ಮಾಡಬೇಕು, ಹೋರಾಟ ಮಾಡಬೇಕು, ಅವ್ರಿಗೇನು ನ್ಯಾಯ ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವಿಲ್ಲಿ ಬಂದ್ವಿ. ಇಲ್ಲಿ ವಾಸ್ತವ ಸ್ಥಿತಿ ನೋಡ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲೇ ಈ ಒಂದು ಅಸ್ಪೃಶ್ಯತೆ ಕಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಘಟನೆ. ಯಾಕಂದರೆ ನಮ್ಮ ಹಂದಿ ಜೋಗರು ಆದಂಥವರು SC ST ಸಮುದಾಯಕ್ಕೆ ಸೇರಿದಂಥವ್ರು ಈ ಮೇನ್ ರಸ್ತೆಯಲ್ಲಿ ಅವರು ವಾಸವಾಗಿರೋದೇ ತಪ್ಪಂದರೆ ಅವ್ರಿಗೆ ಜೀವನ ಮಾಡೋಕ್ಕೆ ಅವಕಾಶನೇ ಇಲ್ವಾ? ಹಿಂದುಳಿದ ವರ್ಗದ ಉತ್ತರಕ್ಕೆ ಹೇಳಿ ಮುಖ್ಯಮಂತ್ರಿ ಸಾಹೇಬ್ರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಮಾಡ್ತಾ ಇದ್ದೀರಲ್ಲ,
ಇಲ್ಲಿ ಆಡಳಿತ ವರ್ಗ ಏನು ಮಾಡ್ತಾ ಇದೆ? ಇಲ್ಲಿ ಸಂಬಂಧಪಟ್ಟಂಥ PSI ಬಂದು ಇವ್ರನ್ನ ಏಕಾಏಕಿ ಖಾಲಿ ಮಾಡಿಸಿದಾರೆ ಪ್ರಕರಣ ಆಗಿದೆ ಅಂತ. ಅದು ಮೇಲ್ನೋಟಕ್ಕೆ ಅವರು ತಡೆಯಾಜ್ಞೆ ಕೊಟ್ಟಿರೋದು ಕೋರ್ಟು, ತೆರವುಗೊಳಿಸಿ ಅಂತ ಹೇಳಿಲ್ಲ. ಆದರೂ ಕೂಡ ಏಕಾಏಕಿ ಬಂದು ಕಾನೂನನ್ನ ರಕ್ಷಣೆ ಮಾಡಬೇಕಾದಂಥವ್ರೆ ಕಾನೂನನ್ನ ಬಾಹಿರ ಮಾಡಿ ಒಬ್ಬ ಎರಡು ಕುಟುಂಬನ ಬೀದಿಗೆ ತಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಈಗ ಸಂಕಷ್ಟದಲ್ಲಿ ಇದ್ದಾರೆ. ಬೀದಿಗೆ ಕಳಿಸ್ಬಿಟ್ರೆ ಇಮಿಡಿಯೇಟ್ ಆಗಿ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಗೊತ್ತಾಗಲ್ಲ. ಏನು ಹೇಳ್ತಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಂತ? ಇವರಿಗೊಂದೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ? ನೀತಿ ಈಗಾಗಲೇ 5-6 ದಿನಗಳು ಕಳೆದಿರತಕ್ಕಂಥದ್ದು. ಇನ್ನೂ ಕೂಡ ಬೀದಿಗೆ ಬಿದ್ದಿರತಕ್ಕಂತ ಈ ಬಡ ಕುಟುಂಬಗಳನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸ ಆಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಜಮೀನಿನ ಮಾಲೀಕ ಅಂತ ಹೇಳಿ ಆತ ಮಾಲೀಕ ಕೊಟ್ಟಂತಹ ದೂರಿನ ಅನ್ವಯವಾಗಿ ಬಿಳಿಗೆರೆ ಪೊಲೀಸರು ಜೊತೆಗೆ ಆ ಜಮೀನಿನ ಮಾಲೀಕನ ಒಂದು ವರ್ತನೆಯಿಂದ ಈಗ ಒಂದು ಕುಟುಂಬಗಳೇನಿದ್ದಾವೆ, ಈ ಕುಟುಂಬಗಳು ಒಂದು ರೀತಿ ಆತ್ಮಹತ್ಯೆಗೆ ನಿರ್ಧಾರವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ತರದ ಒಂದು ಘಟನೆ ನಡೆದಿದೆ. ನಂಜನಗೂಡು ತಾಲೂಕಿನ ಹೊರಳವಾಡಿ ಹೊಸೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಲ್ಲಿ ಹಂದಿಜೋಗಿ ಕುಟುಂಬ ಏನಿದೆ, ಈ ಒಂದು ಕುಟುಂಬ 4 ಕುಟುಂಬಗಳು ಅಲ್ಲಿ ಆ ಜೀವನವನ್ನ 3 ತಲೆಮಾರುಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಅವರು ವಾಸ ಮಾಡ್ತಿದ್ದಂತಹ ಒಂದು ಸ್ಥಳ ಇದೀಗ ಜಮೀನಿನ ಮಾಲೀಕರೊಬ್ರು ಅದು ನಮ್ಮ ಜಾಗ ಅಂತ ಹೇಳಿ ಅವರನ್ನ ಅಲ್ಲಿಂದ ಒಕ್ಕಲೆಬ್ಸುವಂತ ಒಂದು ಕೆಲಸವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಪಕ್ಕದಲ್ಲೇ ಬೀದಿಯಲ್ಲಿ ಈಗ ವಾಸವನ್ನ ಮಾಡ್ತಾ ಇರ್ತಕ್ಕಂಥ ಕುಟುಂಬ ತಮಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಈಗ ಅಂಗ್ಲಾಸ್ತಾ ಇರ್ತಕ್ಕಂಥದ್ದು. ತಮಗೆ ನ್ಯಾಯ ದೊರೆಯದಿದ್ದಂತಹ ಸಂದರ್ಭದಲ್ಲಿ ತಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಹೊರಳವಾಡಿ ಹೊಸೂರು ಗ್ರಾಮದ ಸರ್ವೆ ನಂಬರ್ 478/217ರಲ್ಲಿ 6 ಕುಂಟೆ ಜಮೀನು ಇರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ 100 ವರ್ಷಗಳಿಂದ ಈ 4 ಕುಟುಂಬಗಳು ಅಲ್ಲಿ ಜೀವನವನ್ನ ಸಾಗಿಸ್ತಾ ಬಂದ ಇದ್ದಾವೆ. ಅದರಲ್ಲಿ ಹಿರಿಯರಾದಂತಹ ವೆಂಕಟಯ್ಯ ಎಂಬುವವರು ಕೂಡ ಈ ಒಂದು ಜಮೀನನ್ನ ಖರೀದಿಸಿದ್ರು ಅಂತಾನೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಈಗ ಲಭ್ಯವಿಲ್ಲದೆ ಇದ್ರೂ ಕೂಡ ಅವರು 3 ತಲೆಮಾರುಗಳಿಂದಲೂ ಕೂಡ ಅಲ್ಲಿ ವಾಸವಾಗಿ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಅಲ್ಲಿ PDO ಅಧಿಕಾರಿಗಳಿರ್ಬೋದು, ಸ್ಥಳೀಯ ಅಧಿಕಾರಿಗಳಿರ್ಬಹುದು, ಜೊತೆಗೆ ಅಲ್ಲಿನ ಗ್ರಾಮಸ್ಥರಿರ್ಬೋದು, ಇವರ ಒಂದು ಮಾಹಿತಿಯನ್ನ ಪಡೆದು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕಾಗಿದೆ. ಅದನ್ನ ಮಾಡಬೇಕಾದಂತಹ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯತನವನ್ನು ತೋರುವ ಮುಖಾಂತರ ಅವರಿಗೆ ಏನು ಸದರಿ ಜಮೀನು ಮತ್ತೊಬ್ರು ಮಾಲೀಕರಂತ ಏನು ಹೇಳ್ಕೊಂಡು ಬಂದಿದ್ದಾರೆ, ಶಿವಾನಂದ್ ಅಂತಕ್ಕಂಥವ್ರು ಏನ್ ಬಂದಿದ್ದಾರೆ, ಅವರಿಂದ ಈಗ ಅವರನ್ನ ಒಕ್ಕಲೆಬ್ಬಿಸುವಂತ ಒಂದು ಕೆಲಸವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಹೀಗಾಗಿ ರಾತ್ರೋರಾತ್ರಿ ಅಂದಿಜೋಗಿ ಕುಟುಂಬ 4 ಕುಟುಂಬಸ್ಥರೇನಿದ್ದಾರೆ ಆ ಒಂದು ಕುಟುಂಬಗಳ ಗುಡಿಸಲನ್ನ ನೆಲಸಮಗೊಳಿಸುವ ಮುಖಾಂತರ ಅವ್ರನ್ನ ಬೀದಿಗೆ ತಳ್ಳುವಂತ ಒಂದು ಕೆಲಸ ಆಗಿದೆ. ಹೀಗಾಗಿ 5-6 ದಿನಗಳಿಂದಲೂ ಕೂಡ ಆ ಗುಡಿಸಲು ನೆಲಸಮವಾದಂತಹ ಒಂದು ಹಿನ್ನೆಲೆಯಲ್ಲಿ ಬೀದಿಯಲ್ಲೇ ವಾಸ ಮಾಡ್ತಾ ಇರತಕ್ಕಂತಹ ಕುಟುಂಬಗಳು ನ್ಯಾಯಕ್ಕಾಗಿ ಅಂಗ್ಲಾತಿರ್ತಕ್ಕಂಥದ್ದು. ಈಗ ಹಿರಿಯ ಅಧಿಕಾರಿಗಳು ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಅಂದ್ರೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡುವ ಮುಖಾಂತರ, ದಾಖಲೆಗಳನ್ನು ಪರಿಶೀಲನೆ ಮಾಡುವ ಮುಖಾಂತರ ಆ ಕುಟುಂಬಗಳಿಗೆ ಏನು ನ್ಯಾಯವನ್ನು ಒದಗಿಸಬೇಕಾಗಿದೆ ಆ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಅವರಿಗೆ ನ್ಯಾಯ ಸಿಗದಿದ್ದ ವೇಳೆಯಲ್ಲಿ ಅವರು ಆತ್ಮಹತ್ಯೆಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ಹಿರಿಯ ಅಧಿಕಾರಿಗಳು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರಕರಣ ಇರ್ತಕ್ಕಂಥದ್ದು. ನೀತಿ ಈಗ ಆಲ್ರೆಡಿ 5 ದಿನ ಆಗಿದೆ ಅಂತ ಹೇಳಿದ್ರಿ. ವಯಸ್ಸಾದವರು ಇದ್ದಾರೆ, ಮಕ್ಕಳು ಇದ್ದಾರೆ, ಎಲ್ಲದನ್ನು ನೋಡಬೇಕಾಗತ್ತೆ. ಹೆಂಗಸರುಗಳು ಕೂಡ ಇದ್ದಾರೆ. ಈ ಥರ ಹೊರಗಡೆ ಇರೋದು ಈ ಕೊರೆಯುವ ಚಳಿಯಲ್ಲಿ ಸರಿಯಲ್ಲ. ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವೋ ಅಥವಾ ಯಾರ್ದಾರು ಒತ್ತಡ ಇದೆಯೋ? ಏನು ಹೇಳ್ತಾರೆ ಅಧಿಕಾರಿಗಳು? ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡಿದಾರೆ? ಅವ್ರ ಗಮನಕ್ಕೆ ಬಂದಿದೆಯಾ ಪುನೀತ್?